ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಈ ವ್ಲಾಗಲ್ಲಿ ಅಡಿಕೆ ಕೊಯ್ಲಿನ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಇವತ್ತು ಹೊಲಿಕೆ. ಸೊ ಇವತ್ತು ಅಡಿಕೆ ಕೊಯ್ಲಿನ ಕೊನೆಯ ದಿನ. ಇವತ್ತು ನಾನು ಈ ವಿಡಿಯೋದಲ್ಲಿ ಅಡಿಕೆ ಕೊಯ್ದು ಅದ್ರ ಪ್ರೊಸೆಸ್ ಮುಂದೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ಬೇಕು ಅಂತ ಇದ್ದೀನಿ. ಹಾಗೆ ಈ ವಿಂಟರ್ ಸೀಸನ್ನಲ್ಲಿ ಅಡಿಕೆ ಕೊಯ್ಲು ಯಾವಾಗಲೂ ಬರುತ್ತೆ. ಸೊ ಈ ವಿಂಟರ್ ಸೀಸನ್ನಲ್ಲಿ ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಬೇಬಿದು 3 ಮಂತ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಅದರದ್ದು ಒಂದು ಫೋಟೋಶೂಟ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತೇ. ಸೊ ಅದನ್ನು ನಿಮ್ಮ ಜೊತೆ ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗನ್ನು ತಪ್ಪದೆ ಎಂಡ್ ತನಕ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ. ಸೊ ಇದು ಬೆಳಗ್ಗೆ ನಿನ್ನೆ ರಾತ್ರಿ ಹೊಲಿದಿದ್ದು ಹಾಕ್ತಿದ್ದು. ನನಗೆ ನಿನ್ನೆ ರಾತ್ರಿ ಏನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಈಗ ಬಂದು ಈ ಸಿಪ್ಪೆಲ್ಲ ತೆಗಿಬೇಕು ಅವರು. ಇದು ಆಲ್ರೆಡಿ ಸ್ವಲ್ಪ ಆಗಿದ್ದು ಆ್ಯಂಡ್ ಅದು ಸ್ವಲ್ಪ ಸೊಲಿಯೋದಿದೆ ಇನ್ನು. ಹಾಗೆ ಇಲ್ಲಿ ಅಡಿಕೆ ಬೇಯಿಸ್ತಾ ಇದ್ದಾರೆ. ಇದನ್ನು ಸ್ಟಿಲ್ಲಿನ ಬೇಯಿಸ್ಬೇಕು. ಆ್ಯಂಡ್ ಇಲ್ಲಿ ಆಲ್ರೆಡಿ ಒಂದು ಇದು ಬೇಯ್ತಾ ಇದೆ. ಆಮೇಲೆ ಸ್ವಲ್ಪ ಬೆಂದು ಅಲ್ಲಿ ಕೆಲವೊಂದನ್ನು ಒಣಗಿಸಿದ್ದಾರೆ ಆಲ್ರೆಡಿ. ಬನ್ನಿ ನೋಡ್ಕೊಬರೋಣ ಅದನ್ನು ಕೂಡ. ಇಲ್ಲಿ ಒಂದಿಷ್ಟು ಚಾಲಿ ಇದೆ, ಇನ್ನೂ ಬರುತ್ತೆ ಚಾಲಿ. ಇದು ಆಲ್ರೆಡಿ ನಿನ್ನೆ ಬೇಯಿಸಿ ಒಣಗಿಸಿದ್ದು. ಚಪಾತಿ ಹಾಕ್ತೀವಿ. ನೋಡಿ ಅಲ್ಲಿ ಮೊಳಜ ಬೆಳಗ್ಗೆ ಎಲ್ಲ ತಿರ್ಗ್ಲಿಕ್ಕೆ ಹೋಗಿದ್ದ, ಈಗ ಬರ್ತಿದ್ದಾನೆ. ಬಾ ಬಾ. ಬಾರ. ಬಾ. ಅವನಿಗೆ ಇಲ್ಲಿ ಬೆಂಕಿ ಕಾಸೋಕ್ಕೆ ಚೆನ್ನಾಗಾಗುತ್ತೆ. ನೈಟೆಲ್ಲ ಬಂದು ಕೂತ್ಕೋತಾನೆ ಇಲ್ಲಿ. ಮಾರ್ನಿಂಗ್ ಕೂಡ ಸ್ವಲ್ಪ ಬೇಗ ಎದ್ದರೆ ಇಲ್ಲೇ ಬರೋದು ಅವನು.